ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಏನಂದರೆ, ನಾನು 4 ಡೇಸ್ ಬ್ಯಾಕೆ ಹಾಕಬೇಕಾಗಿತ್ತು, ಆದರೆ ನಂದು ಫೋನ್ ಪ್ರಾಬ್ಲಮ್ನಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಆದರೂ ಪರವಾಗಿಲ್ಲ, ಈಗ ಅಪ್ಲೋಡ್ ಮಾಡೀನಿ. ನೀವು ನೋಡಿ ಖುಷಿ ಪಡ್ಬೋದು ಇದು ವಿಡಿಯೋ, ಯಾಕಂದರೆ ಆ್ಯನಿಮಲ್ಸ್ ಆಗಲಿ ಪಕ್ಷಿಗಳೆಲ್ಲ ಚೆಂದ ಇತ್ತು ಫ್ರೆಂಡ್ಸ್. ಇದರಲ್ಲಿ 2 ಹೆಬ್ಬಾವುಗಳಿದ್ದಾವೆ ಫ್ರೆಂಡ್ಸ್. ಒಂದು ಆರಾಮಾಗಿ ತಿಳ್ಕೊಂಡು ಆರಾಮಾಗಿ ಮಲ್ಕೊಂಡಿದೆ, ಇನ್ನೊಂದು ಮೇಲ್ಗಡೆ ಇದೆ ಫ್ರೆಂಡ್ಸ್. ಕೋಳಿ ನೋಡಿದ್ರಾ, ಅದಕ್ಕೆ ಆಹಾರವಾಗಿ ಹಾವಿಗೆ ಆಹಾರವಾಗಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಆ ಕೋಳಿ ನೋಡಿ ನಮ್ಮ ಡ್ಯಾಡಿಯವರು ಹೇಳಿದರು ಫ್ರೆಂಡ್ಸ್, ಕೋಳಿಗೆ ಹಾವು ನುಂಗುತ್ತೆ ಹಾಗಾದ್ರೆ. ಅಲ್ಲಿ ತಿನ್ನಾಕ್ರೆ ಅಲ್ಲಿ ಒಂದು ಐತೆ ನೋಡ್ರಿ ಮುಲ್ಯಾಗ ತಿನ್ನಕ ಈಗ ಕೋಳಿ ಒಟ್ಟು ಇದು ಅದಕ್ಕೆ ಆಹಾರ ಐತೆ. ದಿನಕ್ಕೊಂದು ಕೋಳಿ ಇಟ್ಬಿಟ್ರೆ ಈ ಜೂನಲ್ಲಿ ಗುಹೆ ಇತ್ತು ಫ್ರೆಂಡ್ಸ್. ಆ ಗುಹೆನಲ್ಲಿ ಕರಡಿ ಇತ್ತು. ಅದು ನಮಗೆ ನೋಡಿ ಒಳಗಡೆ ಹೋಗೋಬಿಡ್ತು ಫ್ರೆಂಡ್ಸ್. ಇದು ಮಿನಿ ಮೈಸೂರು ಜೂ ಅನ್ಬೋದು ಫ್ರೆಂಡ್ಸ್. ಆ ಥರ ಇದ್ದಾವೆ ಅನಿಮಲ್ಸ್ ಇಲ್ಲಿ. ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇಲ್ಲಿ ಕಡಗಲಂತೂ ತುಂಬ ಇದಾವೆ ಫ್ರೆಂಡ್ಸ್. ಜಿಂಕೆಗಳಾಗಲಿ ಮತ್ತು ಕಪ್ಪು ಜಿಂಕೆ ಇರ್ತೈತಲ್ಲ ಫ್ರೆಂಡ್ಸ್, ಅದಾಗಲಿ. ಅದರಲ್ಲಿ ಇದು ಕಡಗಲು ದೊಡ್ಡ ದೊಡ್ಡ ದನಗಳಕ್ಕಿಂತ ದೊಡ್ಡದಾಗಿದ್ವು ಫ್ರೆಂಡ್ಸ್. ಗುಂಪು ಗುಂಪಾಗೇ ಇದ್ವು, ತುಂಬ ಅಂದರೆ ತುಂಬ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ಫ್ರೆಂಡ್ಸ್, ಮಕ್ಕಳೇ ಅಲ್ಲ ದೊಡ್ಡವ್ರು. ಮತ್ತು ಅಲ್ಲಿ ಊಟದ ವ್ಯವಸ್ಥೆ ಆಗಲಿ ಕ್ಯಾಂಟೀನ್ ಆಗಲಿ ಅಂಥವು ಇರೋದಿಲ್ಲ ಫ್ರೆಂಡ್ಸ್. ನಾವೇ ಮನೆ ನಿಂತ ಏನಾದರೂ ತಿಂಡಿ ಕಟ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಮತ್ತು ಹಾಗಲ್ಲದೆ ಅಲ್ಲಿ ನಾವು ತೊಗೊಂಡೋಗಿದ್ದು ತಿಂಡಿಗಳು ತಿನ್ನೋಕ್ಕೆ ಅಲ್ಲಿ ಒಳ್ಳೆಯದಾಗಿ ಪ್ಲೇಸ್ ಇದೆ ಫ್ರೆಂಡ್ಸ್. ಊಟ ಮಾಡ್ಕೋಬಹುದು. ಮತ್ತು ಮಕ್ಕಳಿಗೆ ಪಾರ್ಕ್ ಇದೆ, ಆಟ ಆಡ್ಕೊಳ್ಳೋಕ್ಕೆ ಜಾರ್ಬಂಡೆ, ಜೋಕಾಲಿ ಅಂತ ಎಲ್ಲ ಇದಾವೆ ಫ್ರೆಂಡ್ಸ್. ದೊಡ್ಡವರಾಗಲಿ ಮಕ್ಕಳಾಗಲಿ ಫುಲ್ ಎಂಜಾಯ್ ಮಾಡ್ಬೋದು. ಗದಗ್ನಿಂದ 1 ಕಿಲೋಮೀಟರ್ ಇದೆ ನೋಡಿ ಫ್ರೆಂಡ್ಸ್, ಬಿಂಕಿನಕಟ್ಟೆ ಅಂತ ಅಜ್ಬು ಹೆಸರು. ಊರ ಹೆಸರು ಅದೇ ಫ್ರೆಂಡ್ಸ್. ಏನಾದರೂ ತಿಂಡಿ ಐಟಮ್ಸ್ ತೊಗೋಬೇಕಾದ್ರೆ ಅಲ್ಲಿ ಹೈವೇನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನಮಗೆ. ನಾವು ಹಾಗೆ ಮಾಡಿದ್ದೀವಿ ಅಲ್ಲಿ. ಮತ್ತು ನಾವು ಮನೆಯಿಂದನೂ ಟಿಫಿನ್ ಕಟ್ಕೊಂಡು ಹೋಗಿದ್ವಿ ಫ್ರೆಂಡ್ಸ್. ಹೈವೇನಲ್ಲಿ ಡಾಬಾ ಇರುತ್ತೆ ಫ್ರೆಂಡ್ಸ್.
ಅಲ್ಲಿ ನೋಡಿ ಫ್ರೆಂಡ್ಸ್, ಲಯನ್ ಮಲ್ಕೊಂಡಿದೆ. ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.